ನಾನು ರಾಜಕೀಯದಲ್ಲಿ ಏನು ಮಾತು ಕೊಡ್ತೇನೆ ಆ ಮಾತುಗಳನ್ನು ನಡೆಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಷ್ಟನ್ನು ಹೇಳಿ ಇವತ್ತು ನನಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಠಾಧಿಪತಿಗಳು ಏನಪ್ಪ ಏನು ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ? ಮಧ್ಯ ಹಾಗೆ ಮಾತಾಡಬಾರ್ದು. ಏನು ಹೇಳ್ತಾ ಇದ್ದೀರಿ ಅರ್ಥ ಆಗ್ತಾ ಇಲ್ಲ. ಮೆಟ್ರೋ ಮೆಟ್ರೋ ಹೌದಾ? ಬೆಂಗಳೂರು ಮೆಟ್ರೋಕ್ಕೆ ಬಸವಣ್ಣವ್ರ ಹೆಸರು ಇಡಬೇಕು ಅಂತೇಳಿ ಅವರೆಲ್ಲ ಅರಿಕೆ ಮಾಡ್ಕೋತಾ ಇದ್ದಾರೆ ಸಾಹೇಬ್ರೆ. ಹೌದಾ? ಈಗ ಹೌದಾ? ಕೂತ್ಕೊಳ್ರಿ, ಕೂತ್ಕೊಳ್ಳಿ ಪ್ಲೀಸ್. ಹಾ, ಮೆಟ್ರೋ ಯೋಜನೆ ಇದೆಯಲ್ಲ, ನಾವು ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡೋದು. ನಮ್ಮ ಪಾಲು ಜಾಸ್ತಿ ಇರ್ಬೋದು. ಮೆಟ್ರೋ ಸ್ಟೇಷನ್ ಮಾಡಲಿಕ್ಕೆ, ಮೆಟ್ರೋ ಯೋಜನೆ ಮಾಡಲಿಕ್ಕೆ ನಮ್ಮ ಪಾಲು ಜಾಸ್ತಿ ಇದೆ, 87% ಇದೆ. 13% ಕೇಂದ್ರ ಸರ್ಕಾರದಿದೆ. ಆದರೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿಗೆ ಇಲ್ಲದೇ ನಾವೇನು ಮಾಡೋಂಗಿಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ಈ ವಿಚಾರನ ಅವ್ರ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಬಸವಣ್ಣವರು ಬಗ್ಗೆ ನೀವು ಹೇಳಬೇಕಾಗಿಲ್ಲ, ನೀವು ಒತ್ತಾಯ ಮಾಡಬೇಕಾಗಿಲ್ಲ. ನನಗೆ ಬಸವಲಿಂಗ ಪಟ್ಟದೇವರು ಅವರು ಸ್ವಾಮೀಜಿಗಳು ಮತ್ತು ಅನೇಕ ಸ್ವಾಮೀಜಿಗಳೆಲ್ಲ ಬಂದು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಬೇಕು ಅಂತ ಹೇಳಿದೆ. ಕೂಡಲೇ ಒಪ್ಕೊಂಡು ಆದೇಶ ಮಾಡಿಸಿದೆ. ಅದರಿಂದ ನಮ್ಮದೇ ಸರ್ಕಾರದಿಂದ ಪ್ರಾಜೆಕ್ಟ್ ಮಾಡಿದ್ರೆ ಅದು ಈಗಲೇ ಒಪ್ಪಿಗೆ ಕೊಟ್ಬಿಡ್ತಿದ್ದೆ. ಅದು ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರಗಳು ಜಂಟಿಯಾಗಿ ಮಾಡ್ತಾ ಇರ್ತಕ್ಕಂಥ ಯೋಜನೆ ಆಗಿರೋದ್ರಿಂದ ನಾನೇ ಇಲ್ಲೇ ಈ ಸ್ಥಳದಲ್ಲೇ ಒಪ್ಪಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಕೇಂದ್ರ ಸರ್ಕಾರಕ್ಕೆ ಬರೆದು ಅವರ ಒಪ್ಪಿಗೆಯನ್ನು ಕೂಡ ಪಡ್ಕೋಬೇಕಾಗ್ತದೆ. ಆದ್ದರಿಂದ ನೀವು ಹೇಳಿದಂಥ ವಿಚಾರ ಇದೆಯಲ್ಲ, ಇದ್ರ ಬಗ್ಗೆ ನಮ್ಮ ಸರ್ಕಾರ ಗಮನ ಹರಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ